ನಮ್ಮ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ಬಹಳ ದೊಡ್ಡದಿರೋದ್ರಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯು ಶಿರ್ಸಿ ಜಿಲ್ಲೆಯಾಗಿ ಒಂದು ಆಗಬೇಕು ಅನ್ನುವಂಥ ಮಾತು ಸಹ ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇದೆ ಜನರಿಂದ ಅದು ಕೇಳಿ ಬರ್ತಾ ಇದೆ. ನೀವು ನಮ್ಮ ಶಿರ್ಸಿ ಜಿಲ್ಲೆಯೋ ಆಗಬೇಕು ಅಂತ. ಹಾಗಾಗಿ ಘಟ್ಟದ ಮೇಲಿನವ್ರದ್ದೆಲ್ಲ ಸಹಕಾರ ಬೇಕಾಗತ್ತೆ, ಅವರಿಗೆ ಹೋರಾಟಗಾರರಿಗೆ ಎಲ್ಲ ಬೆಂಬಲ ಕೊಡಬೇಕಾಗತ್ತೆ. ಅಂದರೆ ಆವಾಗ ಶಿರ್ಸಿ ಒಂದು ಜಿಲ್ಲೆ ಅಗತ್ಯತೆಯ ಜನರ ಬೇಡಿಕೆ ಏನಿದೆ ಅದಕ್ಕೆ ಜನಾಭಿಪ್ರಾಯದ ಆಧಾರದ ಮೇಲೆ ಸರ್ಕಾರಗಳು ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಕಾರಣ ಆಗತ್ತೆ. ಹಾಗಾಗಿ ಸರ್ಕಾರ ಅದು ಆಯಾ ಕಾಲದಲ್ಲಿ ಅದು ಯಾವ ನಿರ್ಣಯ ತೆಗೆದುಕೊಳ್ಬೇಕು ನಿಶ್ಚಿತವಾಗಿ ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೆ. ಆದರೆ ಜನರ ಅಪೇಕ್ಷೆ, ಇಲ್ಲಿಯ ಅಗತ್ಯತೆ ಇದೆಲ್ಲವನ್ನು ನೋಡಿದಾಗ ಇಲ್ಲಿ ಒಂದು ಜಿಲ್ಲೆ ಆಗಬೇಕು ಅನ್ನುವಂಥ ಧ್ವನಿ ಮಾತು ಏನು ಕೇಳಿ ಬರ್ತಾ ಇದೆ, ಅದನ್ನು ನಾವೆಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೇವೆ. ಈಗಾಗಲೇ ಮಾಡಿದ್ದೇವೆ, ಅವ್ರ ಗಮನಕ್ಕೆ ತಂದಿದ್ದೇವೆ. ಹಾಗಾಗಿ ವಿಜಯನಗರ ಜಿಲ್ಲೆ ಆಯಿತು, ಅಲ್ಲೆಲ್ಲೋ ಕೊಪ್ಪಳ ಜಿಲ್ಲೆ ಆಯಿತು, ಗದಗ ಆಯಿತು, ಹಾವೇರಿ ಆಯಿತು, ಉಡುಪಿ ಆಯಿತು, ನೀವು ಯಾದಗಿರಿ ಆಯಿತು, ಹೀಗೆ ಹೇಳ್ಕೊತ ಹೋದರೆ ನಾನು ಹೆಬ್ಬಾರರು ಉಳಿದ ಬದಿಗೆಲ್ಲ ಆಯಿತು, ಇಲ್ಲೇ ಅಂತ ಆಯಿತು ಹೇಳ್ರಿ ಕಾಗೇರಿ ಅವರೇ ಹೆಬ್ಬಾರವ್ರು ಹೇಳಿ ಕೇಳ್ತಾರೆ ಜನ ಸಹಜವಾಗಿ. ಹಾಗಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವೆಲ್ಲ ಈ ವಿಷಯವನ್ನು ತಂದಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರನ್ನು ಸರ್ಕಾರ ಮಟ್ಟದಲ್ಲಿ ಪರಿಶೀಲನೆಯನ್ನು ಮಾಡಿ ಒಂದು ಸೂಕ್ತ ನಿರ್ಣಯವನ್ನು ಜನಾಭಿಪ್ರಾಯಕ್ಕೆ ತಕ್ಕಂತೆ ಸೂಕ್ತ ಸಂದರ್ಭದಲ್ಲಿ ಆ ನಿರ್ಣಯವನ್ನು ಮಾಡ್ತಾರೆ ಅನ್ನೋದಿದೆ. ಹಾಗಾಗಿ ಬೆಳೀತಿರೋ ಶಿರ್ಸಿಗೆ ತಾಯಿ ಮಾರಿಕಾಂಬೆ ಆಶೀರ್ವಾದದಿಂದ ನಾವೆಲ್ಲರೂ ಜೊತೆ ಸೇರಿ ಶಿರ್ಸಿಗೆ ಏನೇನು ಬೇಕೋ ಅದನ್ನು ಮಾಡೋಣ. ಶಿರ್ಸಿ ನಮ್ಮದು, ಶಿರಸಿ ಅಂದರೆ ಶಿರಸ್ಸು, ಅದೇ ರೀತಿ ಇಲ್ಲಿಗೆ ಎಲ್ಲ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ, ಶಿರ್ಸಿ ಕೇಂದ್ರವಾಗೋದಕ್ಕೆ ನಾವೆಲ್ಲ ಕೂಡಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಹೆಬ್ಬಾರವರಿಗೆ ಮತ್ತೊಮ್ಮೆ ಅಭಿನಂದಿಸಿ, ನಿಮ್ಮೆಲ್ಲರಿಗೆ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಧನ್ಯವಾದಗಳು. ಅಧ್ಯಕ್ಷಿಗೆ ಮಾತಿನಲ್ಲಿ ಸಾಕಷ್ಟು ಸಲಹೆ ಕಿವಿ ಮಾತುಗಳನ್ನು ಕೂಡ ಜನತೆಗೆ ನೀಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು.